ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸಿಂಪಲ್ಲಾಗಿ ಕೋಡ್ಬಳೆಯನ್ನು ಮಾಡ್ತಾ ಇದ್ದೀನಿ. ಕೋಡ್ಬಳೆಯನ್ನು ಯಾವ ರೀತಿ ನಾನು ಮಾಡ್ತೀನಿ ಅಂತ ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಹಾಗೆ ಅದೇ ಕಪ್ಪಿನ ಅಳತೆಯಷ್ಟು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇಲ್ಲ. ಹಾಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. 1.5 ಕಪ್ಪಿನಷ್ಟು ಅದೇ ಕಪ್ಪಿನಲ್ಲಿ 1.5 ಕಪ್ಪಿನಷ್ಟು ನೀರನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಹಾಗೆ ನೀರು ಕುದಿಯುವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಓಂಕಾಳು, ಹಾಗೆ ಅದರ ಜೊತೆಗೆ ಸ್ವಲ್ಪ ಅರಿಶಿನ, ಹಾಗೆ 1 ಸ್ಪೂನಷ್ಟು ಖಾರ ಪುಡಿ. ಇವು ಚೆನ್ನಾಗಿ ಕುದಿಬೇಕು. ಈಗ ಕುದ್ದಿದೆ ಇದು. ಈಗ ನಾನು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಒಂದು ಸಲ ಸ್ಪೂನಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, 2 ಹಿಟ್ಟನ್ನು, ನೋಡ್ತಾ ಇದ್ದೀರಲ್ಲ. ಈಗ ನಿಧಾನವಾಗಿ ನೀರನ್ನು ಹಾಕ್ಕೊಳ್ಳುವ. ಬಿಸಿ ಇರುತ್ತೆ ನೀರು. ನೀವು ಒಂದೇ ಬಾರಿ ಕೈಯಲ್ಲಿ ಮುಟ್ಲಿಕ್ಕೆ ಹೋಗಬೇಡಿ. ಕೆಲವೊಬ್ಬರಿಗೆ ಅಭ್ಯಾಸ ಉಂಟು ಅಂತ ಅಂದರೆ ಕೈಯಲ್ಲಿ ಮುಟ್ಬೋದು, ತೊಂದರೆ ಇಲ್ಲ. ನಿಧಾನವಾಗಿ ಸ್ಪೂನಲ್ಲೇ ನೀವು ಈ ಥರ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಕೈಯಲ್ಲಿ ನಾದ್ಕೊಳ್ಳಿ, ತೊಂದರೆ ಇಲ್ಲ. ಮತ್ತು ಒಂದೇ ಬಾರಿ ಎಲ್ಲ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನಿಧಾನವಾಗಿ ಹಾಕ್ಕೊತಾ ಇದ್ರೆ ಚೆನ್ನಾಗಾಗುತ್ತೆ. ಕೈಯಲ್ಲಿ ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ನೋಡ್ತಾ ಇದ್ದೀರಲ್ಲ. ಈ ಹದಕ್ಕೆ ಬಂದರೆ ಸಾಕು. ಇದನ್ನು ಸ್ವಲ್ಪ ಹೊತ್ತು ಒಂದು 5ರಿಂದ 10 ನಿಮಿಷ ಹಾಗೆ ಮುಚ್ಚಿ ಇಟ್ಬಿಡುವ. ಸ್ವಲ್ಪ ಬೆಚ್ಚಗಿದೆ ಅಲ್ಲ, ಹಾಗಾಗಿ ಸ್ವಲ್ಪ ತಣ್ಣಗಾಗಬೇಕು. ಸ್ವಲ್ಪ ಹೊತ್ತು ಮುಚ್ಚಿಡುವ. 5ರಿಂದ 10 ನಿಮಿಷ ಆಗಿದೆ ಈಗ, ನೋಡ್ತಾ ಇದ್ದೀರಲ್ಲ. ಹಿಟ್ಟೀಗ ರೆಡಿ ಇದೆ. ಈಗ ಸ್ವಲ್ಪವೇ ತಕ್ಕೊಂಡು ನಾವು ಕೋಡ್ಬಳೆಯನ್ನು ಮಾಡ್ಕೊಳ್ಬೇಕು. ಕೈಯಲ್ಲೇ ನಾದಬೇಕು ಸ್ವಲ್ಪ ಹೊತ್ತು. ನೋಡ್ತಾ ಇದ್ದರೆ ಈ ಥರ ಮಾಡಿಕೊಂಡು ಕೈಯಲ್ಲೇ ನಮಗೆ ಎಷ್ಟು ಬೇಕು, ಯಾವ ಸೈಜಿಗೆ ಬೇಕು ಅಂತ ನೋಡಿಬಿಟ್ಟು ಅದನ್ನು ಕಟ್ ಮಾಡ್ಕೊಂಡು ಸ್ವಲ್ಪ ಕೈಯಲ್ಲಿ ನೀಟಾಗಿ ಮಾಡಿಕೊಂಡ್ರೆ ಆಯಿತು. ಮತ್ತು ಈ ಕೋಡ್ಬಳೆಯನ್ನು ಜಾಯಿಂಟ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾಗಿ ಜಾಯಿಂಟ್ ಆಗಿಲ್ಲ ಅಂತಂದರೆ ಎಣ್ಣೆಯಲ್ಲಿ ಬಿಡುವಾಗ ಸ್ವಲ್ಪ ಓಪನ್ ಆಗಿಬಿಡುತ್ತೆ ಹೇಳಿ ಅಷ್ಟೇ, ನೋಡ್ತಾ ಇದ್ದೀರಲ್ಲ. ಎಲ್ಲವನ್ನು ಇದೇ ಥರ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನು ಎಲ್ಲವನ್ನು ಮಾಡ್ಕೊಂಡಿದ್ದೀನಿ. ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದೆ, ಎಣ್ಣೆ ಕೂಡ ಕಾಯ್ತಾ ಇದೆ. ಈಗ ನಿಧಾನವಾಗಿ ಬಿಡುವ, ಎಣ್ಣೆ ಕಾದಿದೆ, ನೋಡ್ತಾ ಇದ್ದೀರಲ್ಲ. ಒಂದೊಂದಾಗಿ ನಿಧಾನವಾಗಿ ಬಿಟ್ಕೊಂಡ್ರೆ ಆಯಿತು. ಎಲ್ಲವನ್ನೂ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ, ನೋಡ್ತಾ ಇದ್ದೀರಲ್ಲ. ಮತ್ತು ಎಣ್ಣೆ ಕೆಲಸ ಎಲ್ಲ ಸ್ವಲ್ಪ ಹುಷಾರಾಗಿ ಬಿಟ್ಕೊಳ್ಳಿ. ಆಲ್ಮೋಸ್ಟ್ ಇದು ಆಗ್ತಾ ಬರ್ತಾ ಇದೆ. ಈಗ ನಿಧಾನವಾಗಿ ಈ ಥರ ತಿರುಗಿಸಿದರೆ ಆಯಿತು, ಚೆನ್ನಾಗಾಗತ್ತೆ. ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಾಕಿರೋದ್ರಿಂದ 1 ವಾರದವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಅದು ತುಂಬ ಟೇಸ್ಟಿ ಕೂಡ ಚೆನ್ನಾಗಿರುತ್ತೆ. ಇದು ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಕೋಡ್ಬಳೆ ಜೊತೆಗೆ ಕಾಫಿ ಅಥವಾ ಟೀ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ, ತುಂಬ ಖುಷಿಯಾಗತ್ತೆ. ನೋಡ್ತಾ ಇದ್ದೀರಲ್ಲ, ಇದಾಗಿದೆ. ಈಗ ನಾನು ತೆಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.